ಮೇಡಮ್ ಇನ್ನು ವಿಕ್ಟೋರಿಯಾ ಮ್ಯಾನ್ಷನ್ ಸಿನಿಮಾದ ಪೋಸ್ಟರ್ ರಿಲೀಸ್ ಆಯ್ತು, ನೋಡಿದ್ವಿ ನಾವು. ಅದರಲ್ಲಿ ನಿಮ್ಮ ಪಾತ್ರ ಅಥವಾ ನಿಮ್ಮ ಆ ಒಂದು ಪೋಸ್ಟರ್ ಅಲ್ಲಿ ನಿಮ್ಮನ್ನ ನೋಡದೆ ಒಂದು ವಿಶೇಷ ಅನ್ಸುತ್ತೆ, ಅಂದ್ರೆ ತುಂಬಾನೇ ಹಾಟ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ. ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್. ಸ್ವಲ್ಪ ವರ್ಕೌಟ್ ಮಾಡ್ಬೇಕಾಗಿತ್ತು ಬಿಕಾಸ್ ಅದರಲ್ಲಿ ಪೋಸ್ಟರ್ ಶೂಟ್ ಅಂದ್ರೆ ಆಬ್ವಿಯಸ್ಲಿ ದಟ್ ಇಸ್ ದ ಫಸ್ಟ್ ಲುಕ್ ಅಲ್ವಾ. ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಂಡೆ ಅಂಡ್ ಹಾಗಾಗಿ ಅಂಡ್ ಅದು ನನಗೆ ಹೇಳಿದ ಲುಕ್ಕೇ ಬೇರೆ ಇತ್ತು ಆಕ್ಚುಲಿ. ಪೋಸ್ಟರ್ ಶೂಟ್ ಅಲ್ಲಿ ನನಗೆ ಆಕ್ಚುಲಿ ತುಂಬಾ ಕ್ಯೂಟ್ ಬಬ್ಲಿಯಾಗಿ ಕಾಣಿಸ್ಬೇಕು ಅನ್ನೋದಿದ್ದು, ಬಟ್ ಏನೋ ಗೊತ್ತಿಲ್ಲ, ಇದು ಅವ್ರಿಗೆ ತುಂಬಾ ಏನೋ ಇಷ್ಟ ಆಗಿತ್ತು ಅನ್ಸುತ್ತೆ. ಸೊ ನನಗೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾನು ಫಸ್ಟ್ ಪೋಸ್ಟರ್ ಲಾಂಚ್ ಆಗಿದ್ದಿನ ನಾನು ನೋಡ್ತಿದ್ದೆ, ನಮ್ಗೆ ಏನಿದ್ ನಾಯನ. ಸೊ ಐ ವಾಸ್ ವೆರಿ ಶಾಕ್ಡ್ ಅಂಡ್ ಐ ವಾಸ್ ಹ್ಯಾಪಿ. ಐ ಮೀನ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬಂದಿದೆ ಕೂಡ ಅದು ಶಿವರಾಜ್ ಕುಮಾರ್ ಅವರು ಕೂಡ ಲಾಂಚ್ ಮಾಡಿದ್ರಲ್ವಾ. ಸೊ ಆ ಮೂಮೆಂಟ್ ಹೇಗಿತ್ತು ಮೇಡಮ್ ನಿಮ್ಗೆ ಆ ಕ್ಷಣ? ನನಗೆ ಅದೊಂದು ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು. ನನ್ನ ಫಸ್ಟ್ ಸಿನಿಮಾ ಕಸ್ತೂರಿ ಮಹಲ್ ಅಪ್ಪು ಸರ್ ಅವರು ಲಾಂಚ್ ಮಾಡ್ಕೊಟ್ರು ಅಂಡ್ ಅವರ ಆಶೀರ್ವಾದದಿಂದನೇ ಐ ಥಿಂಕ್ ನಾನು ಬೆಳಿತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇವಾಗ ಶಿವರಾಜ್ ಕುಮಾರ್ ಸರ್ ಅವ್ರು ಕೂಡ ಲಾಂಚ್ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಅವ್ರ ಫ್ಯಾಮಿಲಿಯಿಂದಾನೇ ಐ ಥಿಂಕ್ ನಮ್ಮ ಸಿನಿಮಾಗಳು ಬೆಳಿತಿರೋದು ಅವರ ಆಶೀರ್ವಾದದಿಂದ. ಸೊ ಅದೊಂದು ತುಂಬಾ ಖುಷಿ ಇದೆ. ಓಕೆ, ಇನ್ನ ಈ ಸಿನಿಮಾ ವಿಕ್ಟೋರಿಯಾ ಮ್ಯಾನ್ಷನ್ ಸಿನಿಮಾ ಯಾವತ್ತೂ ರಿಲೀಸ್ ಆಗ್ಬೋದು? ಜೊತೆಗೆ ನಿಮ್ಮ ಪಾತ್ರ ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ನಿಮ್ಗೆ ಯಾವ ತರದ ಪಾತ್ರ ಮಾಡ್ತಾ ಇದ್ದೀರಾ, ಯಾವ ತರ ಪಾತ್ರ ನಡೆಸ್ಕೊಳ್ತಾ ಇದ್ದೀರಾ? ವಿಕ್ಟೋರಿಯಾ ಮ್ಯಾನ್ಷನ್ ಶೂಟಿಂಗ್ ನಡೀತಿದೆ, ಇನ್ನು ಸ್ವಲ್ಪ ನಡಿಬೇಕು, ಇನ್ನು ಸ್ಟಾರ್ಟ್ ಆಗ್ಬೇಕು. ಯಾಕಂದ್ರೆ ಡಿರೆಕ್ಟರ್ ಹ್ಯಾಸ್ ಇವಾಗ ಲಾಸ್ಟ್ ನಾವ್ ಸ್ಕೆಡ್ಯೂಲ್ ಮಾಡ್ತಿರುವಾಗ ಅವ್ರ ಪಾಪ ಫ್ರಾಕ್ಚರ್ ಆಗಿದೆ ಕಾಲು. ಸೊ ಸ್ವಲ್ಪ ಸ್ಕೆಡ್ಯೂಲ್ ಬ್ರೇಕ್ ಅಲ್ಲಿ ಇದೆ ಅಂಡ್ ಅವ್ರು ರಿಕವರ್ ಆದ್ಮೇಲೆ ಐ ಥಿಂಕ್ ವಿ ಹ್ಯಾವ್ ಟು ರೀಸ್ಟಾರ್ಟ್ ಅಗೇನ್. ನೀವೆಲ್ಲ ಕಾಯ್ಬೇಕು.